ಎಲ್ರಿಗೂ ನಮಸ್ಕಾರ. ಇವಾಗ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಕಾಗಿರೋಂಥ ಪದಾರ್ಥಗಳು: ಮೈದಾ 1 ಕಪ್ಪು, ಸಕ್ಕರೆ 1 ಕಪ್ಪು, ಕೊಬ್ಬರಿ ಅರ್ಧ ಕಪ್ಪು, ಗೋಡಂಬಿ 3 ಟೇಬಲ್ ಸ್ಪೂನು, ದ್ರಾಕ್ಷಿ 3 ಟೇಬಲ್ ಸ್ಪೂನು, ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನು, ಎಣ್ಣೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಈಗ ಫಸ್ಟು ಮೈದಾ ಹಸಿಟ್ಟು ಕಲಿಸ್ಕೊಳ್ಳೋದ. ಇದು ಪೂರಿ ಮಾಡ್ಕೊತೀವಲ್ಲ ಅದಕ್ಕಿದ್ರೆ ಸಾಕು. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋದ. ಇಷ್ಟು ಗಟ್ಟಿಗಿದ್ರೆ ಸಾಕು, ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಇಷ್ಟಿದ್ರೆ ಸಾಕು. 1 ಸ್ಪೂನಷ್ಟು ಎಣ್ಣೆ ಹಾಕಿ ಮುಚ್ಚಿಡೋದ. ಒಂದು 5 ನಿಮಿಷ ನೆನಿಲಿ. ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಡ್ತೀನಿ. 1 ಸ್ಪೂನಷ್ಟು ಎಣ್ಣೆ ಸಾಕು. 5 ನಿಮಿಷ ಮುಚ್ಚಿಡ್ತೀನಿ, ನೆನಿಲಿ ಇದು. ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಎಣ್ಣೆ ಕಾಯಿಲಿ. ಅಷ್ಟೊತ್ತಿಗೆ ಹೂರಣ ರೆಡಿ ಮಾಡ್ಕೊಳ್ಳೋದ. ಸಕ್ಕರೆ ಹಾಕ್ಕೊಂತ ಇದ್ದೀನಿ, ಕೊಬ್ಬರಿ, ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 5 ನಿಮಿಷ ಆಗಿದೆ, ಸಾಕು, ಚೆನ್ನಾಗಿ ನೆಂದಿದೆ. ಪೂರಿ ಉಂಡೆ ಮಾಡ್ಕೊಳ್ಳೋಷ್ಟಪ್ಪ ಮಾಡ್ಕೊಳ್ಳೋದ. ಇಷ್ಟಿಷ್ಟಪ್ಪ ಸಾಕು. ಸ್ವಲ್ಪ ಡ್ರೈ ಹಸಿಟ್ಟು ತಗೊಂಡು ಒತ್ಕೊಳ್ಳೋದ ರೌಂಡಾಗಿ. ಈ ಥರ ರೌಂಡಕ್ಕೆ ಒತ್ಕೊಳ್ಳೋದ. ಬೇಕು ಅಂದರೆ ಕೈಯಲ್ಲೂ ಫೋಲ್ಡ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ರೆಡಿ ಮೋಲ್ಡ್ ಸಿಗುತ್ತೆ, ಮೋಲ್ಡಲ್ಲಿ ಬೇಕಾದರೂ ಹಾಕ್ಬೋದು. ಈಗ ಒಂದು ಮೋಲ್ಡಲ್ಲಿ ಹಾಕಿ ತೋರಿಸ್ತೀನಿ. ಈ ಥರ ಮೋಲ್ಡ್ ಮೇಲೆ ಫುಲ್ ಹಾಕ್ಕೊಬೇಕು. ಈಗ 1 ಸ್ಪೂನಷ್ಟು ಹೂರಣ ಹಾಕ್ಕೊಳ್ಳೋದ. 1 ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ. ಈ ಥರ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಮೋಲ್ಡ್ ಆಗುತ್ತೆ. ಈ ಥರ ಬಿಡಿಸ್ಕೊಬೇಕು. ಆಗಿದೆ ನೋಡಿ. ಹಿಂಗೆ ರೌಂಡಿಗೆ ಒತ್ಕೊಂಡು ಈಗ ಇದನ್ನು ಕೈಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಹೂರಣ ಹಾಕ್ಕೊತ ಇದ್ದೀನಿ. ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋದ. ನೋಡಿ, ಈ ಥರ ಕರೆಕ್ಟಾಗಿ ಹಿಂಗೆ ಸುತ್ತ ಪ್ರೆಸ್ ಮಾಡಿಕೊಂಡ್ರೆ ಅದು ಓಪನ್ ಆಗಲ್ಲ. ಬೇಕು ಅಂದರೆ ಹಿಂಗೆ ಕೈಯಲ್ಲೂ ಡಿಸೈನ್ ಮಾಡ್ಕೋಬೋದು, ಇಲ್ಲಾಂದರೆ ಫೋರ್ಕಲ್ಲಿ ಸುತ್ತ ಪ್ರೆಸ್ ಮಾಡಿದ್ರೆ ಅದು ಡಿಸೈನ್ ಬರುತ್ತೆ. ನೋಡಿ, ಈ ಥರ ಕೈಯಲ್ಲಿ ಇದು ಮಾಡ್ಕೋಬೋದು.